ನ ವಕ್ತುರಾತ್ಮೋಪದೇಶಾದಿತಿ ಚೇತ್ ಅಧ್ಯಾತ್ಮ ಸಂಬಂಧ ಭೂಮಾಶ್ಯಸ್ಮಿನ್ ಓಂ. 29ನೆಯ ಸೂತ್ರ ನಾವು ನೋಡಬೇಕಾದದ್ದು. ಈ ಸೂತ್ರದ ತತ್ವಪ್ರಕಾಶಕ ನೋಡ್ತಾ ಇದ್ದೇವೆ. ಇಲ್ಲಿ ಇಂದ್ರ ಶಬ್ದ, ಪ್ರಾಣ ಶಬ್ದ ವಾಚ್ಯನಾದವನು ಇಂದ್ರ ಅಂತ ಪೂರ್ವಪಕ್ಷ ಮಾಡಿದ್ರು. ಯಾಕೆಂದ್ರೆ ಇಂದ್ರ ಮಹಾವ್ರತನು ಯಜ್ಞ ಮಾಡಿದ್ದಾನೆ, ಅದರಲ್ಲಿ ಈ ವಿಶ್ವಾಮಿತ್ರ ಹೋತ ಆಗಿದ್ದಾನೆ. ಅಲ್ಲಿ ನೀನು ಯಾರು ಅಂತ ವಿಶ್ವಾಮಿತ್ರ ಕೇಳಿದಾಗ ಇಂದ್ರ ಹೇಳ್ತಿದ್ದಾನೆ, ನಾನು ಪ್ರಾಣ ಅಂತ. ಆದ್ರಿಂದ ಇಂದ್ರನೇ ಇಲ್ಲಿ ಯಜಮಾನ, ಅವನೇ ಇಲ್ಲಿ ಪ್ರಸ್ತುತ. ಆದ್ರಿಂದ ಇದನ್ನ ಬೇರೆ ಯಾವುದೇ ರೀತಿಯಾಗಿ ಕೂಡ ವ್ಯಾಖ್ಯಾನ ಮಾಡೋದು ಸಾಧ್ಯ ಇಲ್ಲ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಇಂದ್ರನೇ ಪ್ರಾಣ ಶಬ್ದ ವಾಚ್ಯನಾಗಬೇಕು ಅಂತ. ಅದಕ್ಕೆ ನಾವು ಸಮಾಧಾನ ಹೇಳಿದ್ದೇವೆ. ಈ ಇಂದ್ರ ಶಬ್ದದಿಂದ ಇಂದ್ರ ಪ್ರಾಣ ಶಬ್ದವನ್ನು ಉಪಯೋಗ ಮಾಡಿದ್ದಾನೆ, ಹೌದು. ಆದರೆ ಪ್ರಾಣ ಶಬ್ದದಿಂದ ತನ್ನನ್ನು ತಾನು ಹೇಳಿದ್ದರೆ ಆವಾಗ ನೀವು ಈ ತರ ಆಕ್ಷೇಪ ಮಾಡಬಹುದಿತ್ತು. ಆದ್ರೆ ಈ ಪ್ರಕರಣದಲ್ಲಿ ತನ್ನೊಳಗಿರುವಂತಹ ಭಗವಂತನನ್ನ ಅವನು ಪ್ರಾಣೋವಾ ಅಹಮಸ್ಮಿ ಎಂಬ ಮಾತಿನಿಂದ ವರ್ಣಿಸಿದ್ದಾನೆ. ಮತ್ತು ತನ್ನೊಳಗಿರುವ ಭಗವಂತನಿಗೆ ಪರಮಾತ್ಮತ್ವವನ್ನು ಹೇಳಿದ್ದಾನೆ. ಪ್ರಾಣೋವಾ ಅಹಮಸ್ಮಿ ಅಂತಂದ್ರೆ ನನ್ನೊಳಗಿರುವಂತಹ ಪ್ರಾಣ, ಅವನು ಅವನ ಮಹಿಮೆಯನ್ನು ಹೇಳಬೇಕು ಅಂತ ಹೊರಟಿದ್ದಾನೆ. ಇತಿ ಸ್ವಸ್ಥಿತಸ್ಯ ಪರಮಾತ್ಮತ್ವ ಮುಕ್ತ ಹಿಂದಿನ ವಾಕ್ಯ ಇದು, ನಿನ್ನೆ ಆಗಿದ್ದ ವಾಕ್ಯ. ತನ್ನೊಳಗಿರುವ ಭಗವಂತನಿಗೆ ಪರಮಾತ್ಮತ್ವವನ್ನು ಹೇಳಿದ್ದಾನೆ. ಯಾವ ಮಾತಿನಿಂದ? ಪ್ರಾಣೋವಾ ಅಹಮಸ್ಮಿ ಎಂಬ ಮಾತಿನಿಂದ ಹೇಳಿದ್ದಾನೆ. ತಸ್ಯೇವ ಪ್ರಾಣಾಖ್ಯ ಪರಮಾತ್ಮನಃ ಈ ತರ ಹೇಳಿ ಮುಂದೆ ಪ್ರಾಣಸ್ತ್ವಂ ಪ್ರಾಣ ಸರ್ವಾಣಿ ಭೂತಾನಿ ಇತ್ಯಾದಿನ, ನೀನು ಪ್ರಾಣನಾಗಿದ್ದಿ, ಸರ್ವಾಣಿ ಭೂತಾನಿ ಎಲ್ಲ ಭೂತಗಳು ಕೂಡ ಪ್ರಾಣಗಳಾಗಿವೆ ಅಂತ ಹೀಗೆ ಈ ಇಂದ್ರ ಮುಂದೆ ವರ್ಣನೆ ಮಾಡಿದ್ದಾನೆ. ಅದರಿಂದ ಏನ್ ವರ್ಣನೆ ಮಾಡ್ತಾ ಇದ್ದಾನೆ ಅಂದ್ರೆ, ಸರ್ವದೇಹ ಬಹುದೇಹ ಸಂಬಂಧ ಅಧ್ಯಾತ್ಮ ಸಂಬಂಧ ಭೂಮಾ ಅಂತಿದೆ. ಭೂಮಾ ಅಂದ್ರೆ ಬಾಹುಲ್ಯ ಅಂತ ಅರ್ಥ. ಅಧ್ಯಾತ್ಮ ಸಂಬಂಧದ ಬಾಹುಲ್ಯವನ್ನು ಹೇಳ್ತಾ ಇದ್ದಾನೆ. ಅಂದ್ರೆ ಅನೇಕ ದೇಹಗಳಲ್ಲಿ ಈ ಇಂದ್ರ ಈ ಭಗವಂತ ಇರುವುದನ್ನ ಅವನು ತಿಳಿಸ್ತಾ ಇದ್ದಾನೆ. ಅರ್ಥಾತ್ ಸರ್ವಗತತ್ವವನ್ನ ತಿಳಿಸ್ತಾ ಇದ್ದಾನೆ. ಸರ್ವಗತತ್ವಮೇವ ಇಂದ್ರೇಣ ಉಕ್ತಂ ವಿದ್ಯತೆ. ಇಂದ್ರನೇ ಅದನ್ನ ಹೀಗೆ ಹೇಳ್ತಿದ್ದಾನೆ. ಇದು ಒಂದರ್ಥ. ಅಥವಾ ಈಗ ನಾವು ಇದು ನೋಡ್ಬೇಕಾದ್ದು, ಇಂದ್ರೇ ಬಹು ಪರಮಾತ್ಮ ಸಂಬಂಧ ವಿದ್ಯತೆ ತದಪೇಕ್ಷೆಯ ಅಯಂ ಉಪದೇಶ ನ ಸ್ವಾಪೇಕ್ಷೆಯ. ಇದು ಎರಡನೇ ಅರ್ಥ. ಹೇಗೆ ಅಂತಂದ್ರೆ, ಅಧ್ಯಾತ್ಮ ಸಂಬಂಧ ಭೂಮಾ ಅಂದ್ರೆ ಅನೇಕ ಜನರಲ್ಲಿ ಭಗವಂತನ ಸನ್ನಿಧಾನ ಇರುವುದು ಒಂದು ವಿಷಯ ಬೇರೆ. ಇಲ್ಲಿ ಒಬ್ಬನೇ ಇಂದ್ರನಲ್ಲಿ ಪರಮಾತ್ಮ ಸಂಬಂಧ ಬಾಹುಲ್ಯ ಇದೆ, ಅಂದ್ರೆ ಸನ್ನಿಧಾನ ವಿಶೇಷ ಇದೆ. ದೊಡ್ಡ ಜ್ಞಾನಿ ಆದ್ರಿಂದ, ಭಗವಂತನ ದೊಡ್ಡ ಪ್ರತೀಕ ಆದ್ರಿಂದ ಅವನಲ್ಲಿ ಈ ಬಹು ಪರಮಾತ್ಮ ಸಂಬಂಧ ವಿದ್ಯತೆ. ಪರಮಾತ್ಮನ ಬಹು ಸಂಬಂಧ. ಬಹು ಅನ್ನೋದು ಪರಮಾತ್ಮನಿಗೆ ವಿಶೇಷಣ ಅಲ್ಲ. ಅಲ್ಲಿ ಹಿಂದೆಲ್ಲ ಬಹುದೇಹ ಸಂಬಂಧ ಅನ್ನೋಲ್ಲಿ ಬಹುದೇಹಗಳು, ಬಹವಶ್ಚತೆ ದೇಹಾಶ್ಚ ಬಹುದೇಹ, ಅನೇಕ ದೇಹಗಳು, ಆ ಅನೇಕ ದೇಹಗಳ ಸಂಬಂಧ ಅಂತ ಹಿಂದೆ ಬಂದಿತ್ತು. ಇಲ್ಲಿ ಹಾಗಲ್ಲ, ಪರಮಾತ್ಮನ ಸಂಬಂಧ ಪರಮಾತ್ಮ ಸಂಬಂಧ, ಬಹುಶ್ಚಾಸೋ ಪರಮಾತ್ಮ ಸಂಬಂಧಶ್ಚ. ಬಹು ಅನ್ನೋದನ್ನ ಪರಮಾತ್ಮ ಅನ್ನೋ ಜೊತೆಗೆ ಇಟ್ಕೋಬೇಕು. ಪರಮಾತ್ಮನ ಬಹಳವಾದ ಸಂಬಂಧ ಇದೆ. ತದಪೇಕ್ಷೆಯ ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಅಯಂ ಉಪದೇಶ, ಈ ತರ ಇಂದ್ರ ಉಪದೇಶ ಮಾಡಿದ್ದಾನೆ. ನ ಸ್ವಾಪೇಕ್ಷೆಯ, ಹೊರತು ತನ್ನ ಮಹಿಮೆಯನ್ನ ತಾನು ಯಾವ ಶಬ್ದದಿಂದ ವಾಚ್ಯ ಅಂತ ಅನ್ನೋದನ್ನ ಅವನು ಹೇಳ್ಕೊಳ್ಳಿಕ್ಕೆ ಹೊರಟಿಲ್ಲ ಅಂತ ಇದನ್ನೊಂದು ವ್ಯಾಖ್ಯಾನ. ಯಾಕೆಂದ್ರೆ ಕುತಃ ಯಾಕೆ ಈ ತರ ಹೇಳಬೇಕು ಅಂದ್ರೆ, ಪ್ರಾಣಸ್ತ್ವಂ ಇತ್ಯಾದಿನ ಅಸ್ಯ ಪ್ರಾಣಸ್ಯ ಅಧ್ಯಾತ್ಮತ್ವೇನ ಅಂತರ್ಯಾಮಿತ್ವೇನ ಸರ್ವಗತತ್ವೋಕ್ತೇ ವಿದ್ಯಮಾನತ್ವಾತ್. ಪ್ರಾಣಸ್ತ್ವಂ ಸರ್ವಾಣಿ ಭೂತಾನಿ ಅಂತ ಇಷ್ಟು ವಾಕ್ಯ ಇದೆಯಲ್ಲ, ಇತ್ಯಾದಿನ ಅಂದ್ರೆ ಈ ವಾಕ್ಯದಿಂದ. ಅಸ್ಯ ಪ್ರಾಣಸ್ಯ, ಇಲ್ಲೊಬ್ಬ ಪ್ರಾಣ ಅಂತಿದ್ದಾನೆ, ಅವನೊಬ್ಬ ವ್ಯಕ್ತಿ. ಅವನು ಯಾರು ಅಂತ ನಾವು ನೀವು ಚರ್ಚಿಸ್ಲಿಕ್ಕೆ ಹೊರಟಿದ್ದೀವಿ. ಅಸ್ಯ ಪ್ರಾಣಸ್ಯ ಅಧ್ಯಾತ್ಮ ಪ್ರಾಣಸ್ಯ ಅಧ್ಯಾತ್ಮತ್ವೇನ, ಅವನನ್ನು ಅಧ್ಯಾತ್ಮ ಅಂದ್ರೆ ಒಳಗಿರುವವನು ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಒಳಗಿರುವವನು ಅಂದ್ರೆ ಅನೇಕ ಜನರ ಒಳಗಿರುವವನಾಗಬಹುದು, ಅಥವಾ ಈ ಇಂದ್ರನೊಳಗೆ
ಬಹಳವಾಗಿ ಒಳಗಿರುವವನು ಅಂತ ಹೀಗೆ ಕೂಡ ಆಗ್ಬೋದು. ಅಧ್ಯಾತ್ಮತ್ವೇನ ಅಂದ್ರೆ ಅಂತರ್ಯಾಮಿತ್ವೇನ ಸರ್ವಗತತ್ವ ಉಕ್ತೇಹೆ, ಸರ್ವಗತತ್ವ ವರ್ಣನೆ ಮಾಡಿದ್ದಾರೆ. ಈ ಸರ್ವಗತತ್ವ ಇದು ಇಂದ್ರನಿಗೆ ಹೇಗೆ ಬರೋದು ಸಾಧ್ಯ? ಇದನ್ನು ವಿಚಾರ ಮಾಡಬೇಕು. ನಚೈತತಿ ಇಂದ್ರೇ ಜೀವ ವಿಶೇಷ ಯುಕ್ತಂ. ಜೀವ ವಿಶೇಷ ಅಂದ್ರೆ ಇಂದ್ರನೂ ಒಬ್ಬ ಜೀವ, ಅನೇಕ ಜೀವರಂತೆ ಇಂದ್ರನೂ ಕೂಡ ಒಬ್ಬ ಜೀವ ಅಷ್ಟೇ. ಆ ಜೀವ ಸರ್ವಗತ ಆಗುವುದು ಹೇಗೆ? ಆದ್ರಿಂದ ಅವನಲ್ಲಿ ಈ ಪ್ರಾಣಶಬ್ದ ವಾಚ್ಯನಾದವನು ಒಂದು ವೇಳೆ ನಾವು ಇಂದ್ರ ಅಂತ ಇಟ್ಕೊಂಡ್ಬಿಟ್ರೆ ಅವನನ್ನ ಸರ್ವಗತ ಅಂತ ಒಪ್ಪೋದು ಸಾಧ್ಯ ಇಲ್ಲ. ಆದ್ರಿಂದ ಇಂದ್ರ ಈ ಮಾತನಾಡಿರುವುದು ಕೂಡ ತನ್ನೊಳಗಿರುವಂತಹ ಭಗವಂತನನ್ನ ಕುರಿತೇ ಮಾತನಾಡಿದ್ದಾನೆ. ಆದ್ರಿಂದ ಈ ತರ ಮಾತಾಡಿರೋದ್ರಿಂದ ಆ ಇಂದ್ರನ ಮಹಿಮೆಯನ್ನ ಇಲ್ಲಿ ಹೇಳಲಿಲ್ಲ, ಹೊರತು ಭಗವಂತನ ಮಹಿಮೆಯನ್ನು ಹೇಳಿದ್ದಾರೆ. ಅನ್ಯಥಾ ತ್ವಾಮೇವ ಜಾನೀಯಾಮಿತಿ ಜ್ಞಾತಪೂರ್ವೇಂದ್ರಸ್ಯ ಮುನೇಹ ಪ್ರಶ್ನಸೇವ ಅಸಂಭವಾತ್. ಇದು ಒಳಗಿರುವ ಭಗವಂತನ ಪ್ರಶ್ನ ಅಂತ ನಾವು ಹೇಳದೆ ಹೋದ್ರೆ ಅಲ್ಲಿ ಈ ಮುನಿ ಈ ತರ ಪ್ರಶ್ನೆ ಮಾಡುವುದೇ ಸಾಧ್ಯ ಇಲ್ಲ. ಮುನಿ ಅಂದ್ರೆ ವಿಶ್ವಾಮಿತ್ರ. ಯಾಕೆ ಅಂದ್ರೆ ಇಂದ್ರನ ಬಗ್ಗೆ ಗೊತ್ತಿದ್ದೇ ಇದೆ ಅವನಿಗೆ. ಇಂದ್ರನ ಬಗ್ಗೆ ಗೊತ್ತೇ ಇರುವುದರಿಂದ ಹೆಚ್ಚಿನ ಪ್ರಶ್ನೆ ಮಾಡುವ ಅಗತ್ಯ ಇಲ್ಲ. ಇಂದ್ರನನ್ನು ಹೊಸದಾಗಿ ನೋಡ್ತಾ ಇಲ್ಲ ವಿಶ್ವಾಮಿತ್ರ. ಜ್ಞಾತಪೂರ್ವಸ್ಯ ಇಂದ್ರಸ್ಯ, ಈಗಾಗಲೇ ತಿಳಿಯಲ್ಪಟ್ಟಿರುವಂತಹ ಇಂದ್ರನನ್ನು ಕುರಿತು ತ್ವಾಮೇವ ಜಾನೀಯಾಂ, ನಿನ್ನನ್ನೇ ತಿಳಿತೇನೆ ಎಂಬುದಾಗಿ ಮುನಿಯು ಪ್ರಶ್ನೆ ಮಾಡುವುದು ಸಾಧ್ಯವಿಲ್ಲ. ಅದು ಮುನಿ ಪ್ರಶ್ನೆ ಮಾಡ್ತಿದ್ದಾನೆ ಅಂತಂದ್ರೆ ಇಂದ್ರನ ಒಳಗಿರುವಂತಹ ಒಂದು ವಿಶಿಷ್ಟವಾದ ತತ್ವ ಇದೆ. ಆ ತತ್ವವನ್ನು ತಿಳಿಯುವ ಉದ್ದೇಶದಿಂದಲೇ ಪ್ರಶ್ನೆ ಮಾಡಿದ್ದಾನೆ ಅಂತ ಅದರ ತಾತ್ಪರ್ಯ. ಅಲ್ಲಿ ಸಂಭವೇವ ಅಂತಿದೆ ಮುಂದೆ. ಅಂದ್ರೆ ಹೇಗಾದ್ರೂ ಪ್ರಶ್ನೆ ಮಾಡ್ತಾನೆ ಅಂತ ಇಟ್ಕೊಂಡ್ರು ಕೂಡ ಅದು ಇಂದ್ರ ಗೊತ್ತಿರಬಹುದು, ಬಹಳ ಆಳವಾಗಿ ಗೊತ್ತಿಲ್ಲ, ಇಂದ್ರನ ಬಗ್ಗೆ ವಿಶೇಷವಾಗಿ ಗೊತ್ತಿಲ್ಲ ಅಂತ ಏನಾದರೂ ಇಟ್ಕೊಂಡ್ರೆ, ಸಂಭವೇವ ಪ್ರಶ್ನೆ ಮಾಡುವುದು ಅಂತಾದ್ರೂ ಇಟ್ಕೊಂಡ್ರೆ ಅದಕ್ಕೆ ಇನ್ನೊಂದು ಪರಿಹಾರ ಹೇಳ್ತಾರೆ. ಯಾಕೆ ಪೂರ್ವ ಪಕ್ಷದವರು ಆತರ ಯಾಕೆ ಪ್ರಶ್ನೆ ಮಾಡ್ತಾರೆ ಅಂದ್ರೆ, ಈಗ ಇಂದ್ರನ ಬಗ್ಗೆ ಗೊತ್ತಿದೆ, ಆದ್ರಿಂದ ನೀನೇನು ಅಂತ ವಿಶೇಷವಾಗಿ ಪ್ರಶ್ನೆ ಮಾಡುವುದು ಅಲ್ಲಿ ಸಾಧ್ಯ ಇಲ್ಲ. ಆದರೆ ಭಗವಂತನ ಬಗ್ಗೆ ಇಟ್ಕೊಂಡ್ಬಿಟ್ರೆ ಆ ಥರ ಪ್ರಶ್ನೆ ಮಾಡಬಹುದು. ಯಾಕಂದ್ರೆ ಭಗವಂತನ ವಿಶೇಷವಾದ ಜ್ಞಾನ ಈ ಮುನಿಗೆ ಬೇಕಾಗಿದೆ. ಅಲ್ಲಿ ಪೂರ್ವ ಪಕ್ಷದವರು ನಮ್ಮನ್ನು ಕೇಳೋ ಸಾಧ್ಯತೆ ಇದೆಯಲ್ಲ, ಇಂದ್ರ ಹೇಗೆ ಭಗವಂತನಿಗೆ ಗೊತ್ತಿದ್ದಾನೋ ಹಾಗೆ ಭಗವಂತನ ಬಗ್ಗೆನೂ ಗೊತ್ತಿದ್ದೇ ಇದೆಯಲ್ಲ ವಿಶ್ವಾಮಿತ್ರನಿಗೆ. ವಿಶ್ವಾಮಿತ್ರನಿಗೆ ಇದಂ ಪ್ರಥಮತಃ ಭಗವಂತನ ಜ್ಞಾನ ಏನು ಬರ್ತಾ ಇರೋದಲ್ಲ, ಈ ಹಿಂದೆ ಭಗವಂತನ ಜ್ಞಾನ ಉಳ್ಳವನೇ ಆಗಿದ್ದಾನೆ, ಅಪರೋಕ್ಷ ಜ್ಞಾನಿಯೇ ಆಗಿದ್ದಾನೆ, ಅವನ ಬಗ್ಗೆ ಗೊತ್ತಿದ್ದೇ ಇದೆ ಅಂತ ಪೂರ್ವ ಪಕ್ಷದವರು ಕೇಳಬಹುದು. ಅದಕ್ಕೆ ಭಗವಂತನ ಬಗ್ಗೆ ಗೊತ್ತಿದೆ ಹೌದು, ಆದರೆ ವಿಶೇಷ ಜಿಜ್ಞಾಸೆ ಮಾಡ್ತಿದ್ದಾನೆ ಭಗವಂತನ ಬಗ್ಗೆ. ಈ ಭಗವದ್ಗೀತಾದಲ್ಲಿ ಆಖ್ಯಾಹಿಮೆ ಕೋ ಭವಾನುಗ್ರ ರೂಪೋ ಅಂತ ಹೀಗೆ ಹೇಳಿದಾಗ, ಆಖ್ಯಾಹಿಮೆ ಕೋ ಭವಾನುಗ್ರ ರೂಪ, ನೀನ್ ಯಾರು ಅಂತ ಹೇಳು ಅಂತ ಪ್ರಶ್ನೆ ಮಾಡಿದಾಗ ಅಲ್ಲಿಯೂ ಕೂಡ ಇದೇ ತರ ಉತ್ತರ ಕೊಟ್ಟಿದ್ದಾರೆ. ಅರ್ಜುನನಿಗೆ ಭಗವಂತನ ಬಗ್ಗೆ ಗೊತ್ತಿದೆ, ಆದರೆ ವಿಶೇಷ ಜಿಜ್ಞಾಸೆ, ಅವನ ರೂಪ ವಿಶೇಷಗಳು, ಮಹಿಮಾ ವಿಶೇಷಗಳು ಅದನ್ನು ತಿಳಿಯಬೇಕೆಂಬ ಹಂಬಲ ಇದೆ, ಆದ್ರಿಂದ ಅಲ್ಲಿ ಕೇಳ್ತಿದ್ದಾನೆ ಅಂತ ಹೇಳಿದ್ದಾರೆ. ಆದ್ರಿಂದ ಭಗವಂತನ ಬಗ್ಗೆ ಗೊತ್ತಿದ್ರೂ ಕೂಡ ಇಂದ್ರ ಈ ವಿಶೇಷ ಗೊತ್ತಿಲ್ಲ, ಆದ್ರಿಂದ ಮತ್ತೆ ನೀನ್ ಯಾರು ಅಂತ ತ್ವಾಮೇವ ವಿಜಾನೀಯಾಮ್ ಅಂತ ಕೇಳ್ತಿದ್ದಾನೆ ಅಂತ ನಾವು ಸಮಾಧಾನ ಹೇಳ್ತೇವೆ. ಅವರು ನಾವು ಹೇಳಿದಂತೆ ಅವರು ಕೂಡ ಸಮಾಧಾನ ಹೇಳುವ ಒಂದು ಸಾಧ್ಯತೆ ಇದೆ. ಏನಂತ, ಇಂದ್ರನ ಬಗ್ಗೆ ಗೊತ್ತಿದೆ, ಇಂದ್ರನ ಬಗ್ಗೆ ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ಇಂದ್ರನ ಮಹಿಮಾ ವಿಶೇಷ ನಮ್ಗೇನು ಗೊತ್ತಿದೆ, ಬಹಳ ಗೊತ್ತಿಲ್ವಲ್ಲ. ಆದ್ರಿಂದ ಇಂದ್ರನ ಬಗ್ಗೆನೂ ಕೂಡ ತ್ವಾಮೇವ ವಿಜಾನೀಯಾಮ್ ಅಂತ ಪ್ರಶ್ನೆ ಕೇಳಬಹುದು, ಯಾಕೆ ಕೇಳಬಾರ್ದು ಅಂತ ಒಂದು ಜಿಜ್ಞಾಸೆ ಬರೋ ಸಾಧ್ಯತೆ ಇದೆ. ಸಂಭವೇವ, ಹಾಗೆ ಒಂದು ಪ್ರಶ್ನವು ಸಂಭಾವಿತವಾಗಿದ್ದರೂ ಕೂಡ ಪ್ರಾಣಸ್ಥಮಿತ್ಯಾದಿ ಪರಿಹಾರ ವಾಕ್ಯಸ್ಯ ಅಸಂಗತೆಶ್ಚ, ನೀನು ಪ್ರಾಣ ಎಂಬುದಾಗಿ ಪರಿಹಾರ ಮಾಡೋದು, ಏನು ಪ್ರಶ್ನೆ ಬಂದಿದೆ ಆ ಪ್ರಶ್ನಕ್ಕೆ ಪರಿಹಾರ ರೂಪವಾದಂತಹ ವಾಕ್ಯ ಅಂತಂದು ಪೂರ್ಣವಾಗಿ ಸಂಗತ ಆಗೋದಿಲ್ಲ. ಇಂದ್ರನ ಮಹಿಮೆಯನ್ನ ಎಷ್ಟು ತಿಳ್ಕೊಳ್ಳಿಕ್ಕೆ ಸಾಧ್ಯವೋ ಅದಕ್ಕಿಂತ ಹೆಚ್ಚಿನ ಭಗವಂತನ ಮಹಿಮೆಯನ್ನೇ ತಿಳ್ಕೋಬೇಕಾಗ್ತದೆ ಈ ಮುನಿ. ಇಂದ್ರನ ಮಹಿಮೆ ಸೀಮಿತವಾದದ್ದು, ಆದ್ರಿಂದ ಭಗವಂತನ ಮಹಿಮೆನೇ ಸೀಮಾತೀತವಾದದ್ದು. ಆದ್ರಿಂದ ಪ್ರಾಣಸ್ತ್ವಂ
ಪ್ರಾಣ ಸರ್ವಾಣಿ ಭೂತಾನಿ ಅಂತ ಈ ಮಹಿಮೆಯನ್ನ ಇಂದ್ರನಿಗೆ ಅನ್ವಯಿಸೋದು ಹೇಗೆ? ಮುನಿಗೆ ಇಂದ್ರನ ಬಗ್ಗೆ ಸ್ವಲ್ಪ ಗೊತ್ತಿರಬಹುದು, ವಿಶೇಷ ಜಿಜ್ಞಾಸೆ ಇದೆ ಅಂತ ನೀವು ಪೂರ್ವ ಪಕ್ಷದವರು ಹೇಳಿದರೆ, ಹೌದು, ಇಂದ್ರನ ಮಹಿಮೆಯನ್ನ ಏನು ಹೇಳಬಹುದೋ ಅದನ್ನು ಹೇಳಬಹುದು, ಯಾವುದು ಸಂಭಾವಿತವೋ ಅದನ್ನು ಹೇಳಬಹುದು ಇಂದ್ರನಲ್ಲಿ. ಇಲ್ಲದ ಮಹಿಮೆಯನ್ನೆಲ್ಲ ಇಂದ್ರನಲ್ಲಿ ಹೇಳೋದು ಹೇಗೆ? ಪ್ರಾಣಸ್ತಂ ಪ್ರಾಣ ಸರ್ವಾಣಿ ಭೂತಾನಿ, ಪ್ರಾಣ ಶಬ್ದವಾಚನಾದಂತಹ ಇಂದ್ರ ಅವನು ನಿನ್ನೊಳಗಿದ್ದಾನೆ, ವಿಶ್ವಾಮಿತ್ರನೇ ನಿನ್ನೊಳಗಿದ್ದಾನೆ, ಮತ್ತೆ ಸರ್ವಾಣಿ ಭೂತಾನಿ ಎಲ್ಲದರೊಳಗೂ ಇದ್ದಾನೆ ಆ ಪ್ರಾಣ ಶಬ್ದವಾಚ್ಯನಾದ ಇಂದ್ರ ಅಂತ ಹೇಗೆ ಹೇಗೆ ಸಾಧ್ಯ? ಅದು ಹೊಂದೋದು ಹೇಗೆ? ಅವನಲ್ಲಿ ಹೊಂದೋದಿಲ್ಲ. ಅದು ಅವನಲ್ಲಿ ಇಂದ್ರನ ಮಹಿಮೆಯನ್ನು ಒಂದು ವೇಳೆ ತಿಳ್ಕೋಬೇಕು ಅಂತ ಅಪೇಕ್ಷೆ ಪಟ್ಟಿದ್ರು, ಏನು ಸಂಭಾವಿತವೋ ಅದನ್ನು ಹೇಳಬೇಕೇ ಹೊರತು ಅಸಂಭಾವಿತವೋ ಅದನ್ನು ಹೇಳೋದು ಹೇಗೆ? ಪ್ರಾಣಸ್ತ್ವಂ ಇತ್ಯಾದಿ ಪರಿಹಾರ ವಾಕ್ಯ ಅಸಂಗತಿ ಹೆಚ್ಚ. ಇತ್ಯಾದಿ ಅಂದ್ರೆ ನೀನು ಪ್ರಾಣ, ಮತ್ತೆ ಸರ್ವಾಣಿ ಭೂತಾನಿ ಎಲ್ಲ ಜೀವರು ಕೂಡ ಪ್ರಾಣಮಯರೇ ಆಗಿದ್ದಾರೆ. ಎಲ್ಲ ಜೀವರು ಪ್ರಾಣಮಯರಾಗಿದ್ದಾರೆ ಅಂದ್ರೆ ಮತ್ತೆ ಪ್ರಶ್ನೆ ಮಾಡೋರು ಏನು ಮಾಡಬಹುದು, ಇಂದ್ರ ಹಸ್ತಾಭಿಮಾನಿ ಮತ್ತೆ ಸ್ಥೂಲ ಮನಸ್ಸಿನ ಅಭಿಮಾನಿ, ಆದ್ರಿಂದ ಎಲ್ಲ ಜೀವರಲ್ಲೂ ಅವನಿದ್ದಾನೆ ಅಂತಂದ್ರೆ ಹೌದು, ಎಲ್ಲಿ ಎಷ್ಟು ಜೀವರಲ್ಲಿದ್ದಾನೆ? ಪಾರ್ವತಿ, ಸುಪರ್ಣಿ ಮತ್ತೆ ವಾರುಣಿಯರಲ್ಲಿಲ್ಲ, ತನಕಿಂತ ಮೇಲಿನವರಿಲ್ಲ, ಗರುಡ ಶೇಷ ರುದ್ರರಲ್ಲಿಲ್ಲ, ಸರಸ್ವತಿ, ಭಾರತಿ ಮತ್ತೆ ಚತುರ್ಮುಖ ಮುಖ್ಯ ಪ್ರಾಣ ಲಕ್ಷ್ಮೀದೇವಿ ಅವರಲ್ಲಿಲ್ವಲ್ಲ ಇಂದ್ರ. ಅವ್ರಿಗಿಂತ ಕೆಳಗಿನವರಲ್ಲಿ ಅವನಿದ್ದು ಅವ್ರಿಗೇನಾದ್ರು ಒಂದಿಷ್ಟು ಅನುಗ್ರಹ ಮಾಡಬಹುದು. ಏನಾದ್ರೂ ಅವನು ಸರ್ವ ವ್ಯಾಪ್ತ ಅಲ್ಲ ಇಂದ್ರ, ಎಲ್ಲಾ ಕಡೆ ವ್ಯಾಪ್ತ ಅಲ್ಲ, ಒಂದು ಅಂಶ ರೂಪದಿಂದ ಅವರಲ್ಲಿದ್ದು ಸ್ಥೂಲ ಮನಸ್ಸಿನ ಅಭಿಮಾನಿಯಾಗಿರ್ತಾನೆ ಮತ್ತು ಹಸ್ತದ ಅಭಿಮಾನಿಯಾಗಿರ್ತಾನೆ. ಆದ್ರಿಂದ ಈ ಸರ್ವಾಣಿ ಭೂತಾನಿ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಅಂತ ಈ ಒಂದು ಪೂರ್ಣ ಅರ್ಥವನ್ನು ಹೇಳುವಂತಹ, ಸರ್ವತ್ರ ವ್ಯಾಪ್ತಿಯನ್ನು ಹೇಳುವಂತಹ ಒಂದು ವಾಕ್ಯ ಏನಿದೆ, ಇದರ ಅನ್ವಯಾರ್ಥ ಆ ಇಂದ್ರನಲ್ಲಿ ಕೂಡೋದಿಲ್ಲ ಅಂತ ತಾತ್ಪರ್ಯ. ಪ್ರಾಣೋವ ಅಹಮ ಸ್ಪೃಶೆ, ಋಷಿಯಾದ ವಿಶ್ವಾಮಿತ್ರನೇ ಅಹಂ ಪ್ರಾಣ ಅಸ್ಮಿ, ನಾನು ಪ್ರಾಣನಾಗಿದ್ದೇನೆ ಅಂತಲ್ಲಿ ಸಮಾನ ವಿಭಕ್ತಿಕ ಪ್ರಥಮ ವಿಭಕ್ತಿಕ ಪ್ರಯೋಗ ಇದೆ. ಆಮೇಲೆ ತ್ವಂ ವಿಶ್ವಾಮಿತ್ರನೇ ನೀನು ಪ್ರಾಣನಾಗಿದ್ದಿ, ಸರ್ವಾಣಿ ಭೂತಾನಿ ಎಲ್ಲ ಜೀವಗಳು ಕೂಡ ಪ್ರಾಣವಾಗಿವೆ ಅಂತ ಹೀಗೆ ಮೂರು ಕಡೆ ಸಮಾನ ವಿಭಕ್ತಿಕ ಪ್ರಯೋಗ ಇದೆಯಲ್ಲ, ಅದೆಲ್ಲದಕ್ಕೂ ಕೂಡ ಒಳಗಿರುವಂತಹ ಭಗವಂತನ ಸನ್ನಿಧಾನಕ್ಕೆ ಪಾತ್ರ ನಾನು, ಭಗವಂತ ನನಗೆ ಅಂತರ್ಯಾಮಿ, ಭಗವಂತ ನಿನಗೆ ಅಂತರ್ಯಾಮಿ, ಭಗವಂತ ಎಲ್ಲ ಜೀವರಿಗೂ ಅಂತರ್ಯಾಮಿ ಅಂತ ಈ ಸಮಾನ ವಿಭಕ್ತಿಕ ಪ್ರಯೋಗದಿಂದ ಆ ಥರ ಅರ್ಥ ಬರ್ತದೆ. ಅದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಮತ್ತೆ ಈ ಹಿಂದೆ ಕೂಡ ಹಿಂದಿನ ಅಧಿಕರಣದಲ್ಲೂ ಕೂಡ ಇಲ್ಲಿ ಒಂದು ಕಡೆ ಬಂತದ್ದು, ಯದಧೀನ ಯಸ್ಯ ಸತ್ತ ತತ್ತದಿತ್ಯೇವ ಚೋಚ್ಯತೆ. ಒಂದು ಕೆಳಗಿನ ವಸ್ತುವಿನ ಅಸ್ತಿತ್ವ ಅನ್ನೋದು ಮೇಲಿನ ವಸ್ತುವಿನ ಅಧೀನವಾಗಿದ್ರೆ ಅಂಥ ಸಂದರ್ಭದಲ್ಲಿ ಆ ಕೆಳಗಿನ ವಸ್ತುವನ್ನು ಮೇಲಿನ ವಸ್ತುವನ್ನು ಏಕವಿಭಕ್ತಿಯಿಂದ ಪ್ರಯೋಗ ಮಾಡ್ತಾರೆ ಅಂತ ಹೀಗೆ ಅನೇಕ ಕಡೆ ಬಂದಿದೆ. ಆಚಾರ್ಯರ ಸರ್ವಮೂಲದಲ್ಲಿ ವರ್ಣನೆ ಮಾಡಿದ್ದಾರೆ. ಹೀಗೆ ಭಗವಂತನ ಅಧೀನವಾಗಿದೆ ನನ್ನ ಅಂದ್ರೆ ಇಂದ್ರನ, ನಿನ್ನ ಅಂದ್ರೆ ವಿಶ್ವಾಮಿತ್ರನ ಮತ್ತು ಎಲ್ಲ ಜೀವರ ಅಸ್ತಿತ್ವ, ಅವರ ಒಟ್ಟಾರೆ ವ್ಯಕ್ತಿತ್ವವೇ ಅಂತ ಹೀಗೆ ಬಂದಿರೋದ್ರಿಂದ ಅಲ್ಲಿ ಏಕವಿಭಕ್ತಿಕ ಪ್ರಯೋಗ ಮಾಡ್ತಾರೆ. ಏಕವಿಭಕ್ತಿಕ ಪ್ರಯೋಗಕ್ಕೆ ಇದೇ ತಾತ್ಪರ್ಯ. ಉಳಿದ ಕಡೆ ನೀವೆಲ್ಲಾದ್ರೂ ಶುಕ್ಲಃ ಪಟಃ, ಬಿಳಿ ಬಣ್ಣದ ಬಟ್ಟೆ, ಪೀತಮಂಬರಂ ಹೀಗೆಲ್ಲ ಹೇಳಿದಾಗ ಅಲ್ಲಿ ಅಭಿನ್ನ ಅಂತ ಅರ್ಥ, ಅಲ್ಲಿ ಏನು ಬೇರೆ ಮಾರ್ಗ ಇಲ್ಲ. ಬಟ್ಟೆಯು ಮತ್ತು ಶುಕ್ಲ ಅನ್ನೋ ಶಬ್ದದಿಂದ ವಾಚ್ಯವಾದದ್ದು, ಪಟ ಎಂಬ ಶಬ್ದ ವಾಚ್ಯವಾದದ್ದು ಅಭಿನ್ನ ಅಂತಾನೆ ಅರ್ಥ ಮಾಡ್ತೀವಿ. ಆದ್ರೆ ಉಳಿದ ಕಡೆ ಈ ತರ ಅರ್ಥ ಬಂದರೆ ಅದಕ್ಕೆ ಬೇರೆ ಬೇರೆ ಮಾರ್ಗದರ್ಶಿ ಸೂತ್ರಗಳಿವೆ. ಯಜಮಾನ ಪ್ರಸ್ತರ ಅಂತ ಹೇಳ್ತಾರೆ, ಇದು ಪ್ರಸಿದ್ಧವಾದ ವಿಷಯ. ಇವೆಲ್ಲ ಈಗ ಯಜ್ಞ ನಡೆದಿದೆ, ಯಜ್ಞ ನಡೆದಾಗ ಯಜಮಾನನಿಗೆ ನಡುವೆ ಎಲ್ಲೋ ಎದ್ದು ಹೋಗಬೇಕಾದಂಥ ಪ್ರಸಂಗ ಬಂತು. ಆವಾಗ ಅವನ ಸ್ಥಾನದಲ್ಲಿ ದರ್ಭಮುಷ್ಟಿಯನ್ನು ಇಡ್ತಾರೆ. ಧರ್ಮಮುಷ್ಟಿಯೇ ಅಲ್ಲಿ ಅವನ ಸನ್ನಿಧಾನಕ್ಕೆ ಅವನ ಪ್ರತಿನಿಧಿಯಾಗಿ ಅಲ್ಲಿರ್ತದೆ. ಹೀಗೆ ಎಲ್ಲಾ ಕಡೆನೂ ಕೂಡ ಶ್ರಾದ್ದದಲ್ಲಿ ದರ್ಭೆಯ ಬ್ರಾಹ್ಮಣರನ್ನು ಇಟ್ಟಿರ್ತಾರೆ. ಆ ಬ್ರಾಹ್ಮಣರು ಅಲ್ಲಿ ಇರ್ತಾರೆ, ಆ ದರ್ಭೆಯಲ್ಲಿ ಸನ್ನಿಹಿತರಾಗಿರ್ತಾರೆ ಅಂತ ಹೀಗೆ ಅರ್ಥ. ಎಲ್ಲಾ ಕಡೆನೂ ಕೂಡ ಸಮಾನ ವಿಭಕ್ತಿ ಇದ್ದರೆ ಶುಕ್ಲಃ ಪಟಃ ಪೀತಮಂಬರಂ ಇತ್ಯಾದಿ ಕೆಲವು ಸಂದರ್ಭ ವಿಶೇಷಗಳನ್ನು ಹೊರತುಪಡಿಸಿದ್ರೆ ಉಳಿದ ಕಡೆ ಎಲ್ಲ ಕಡೆನೂ ಕೂಡ ಒಂದ ಸದೃಶ ಅಂತ ಅರ್ಥ, ಒಂದ ಅಧೀನ ಅಂತ ಅರ್ಥ, ಅಂತರ್ಯಾಮಿ ಅಂತ ಅರ್ಥ, ಈ ಎಲ್ಲ ಅರ್ಥಗಳನ್ನು ಇಟ್ಕೊಂಡೇ ಅಲ್ಲಿ ಸಮಾನ ವಿಭಕ್ತಿಕ ಶಬ್ದವನ್ನು ಪ್ರಯೋಗ ಮಾಡಿರ್ತಾರೆ.
ಅಸ್ಮತ್ ಪಕ್ಷೇತು ತೇಜೋ ಬಾಹುಲ್ಯಾತ್ ಇಂದ್ರೇ ಅನ್ಯೋಪಿ ವರ್ತದೆ. ಈಗ ನಿಮ್ಮ ಪಕ್ಷದಲ್ಲಿ ಪ್ರಾಣಶಬ್ದವಾಚ್ಯನಾದವನು ಇಂದ್ರ ಅಂತ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಇಷ್ಟೆಲ್ಲ ಸಮಸ್ಯೆ ಬಂತು. ಆದ್ರೆ ನಮ್ಮ ಪಕ್ಷದಲ್ಲಿ ಅದೇನು ಸಮಸ್ಯೆ ಅನ್ನಲ್ಲ. ಯಾಕೆ ಅಂದ್ರೆ ತೇಜೋ ಬಾಹುಲ್ಯಾತ್, ಆ ಯಜಮಾನನಾಗಿ ಮಹಾವ್ರತ ಅನ್ನೋ ಯಜ್ಞಕ್ಕೆ ಯಜಮಾನನಾಗಿ ಇಂದ್ರ ಕೂತಿದ್ದಾನೆ. ಅವನಲ್ಲಿ ಭಗವಂತ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ. ಮೊದಲನೇದಾಗಿ ಯಜ್ಞ ನಡಿಬೇಕಾದ್ರೆ ಉಳಿದೆಲ್ಲರೂ ಬೇಕು, ವಿಶೇಷವಾಗಿ ಭಗವಂತನೇ ಬೇಕು. ಯಜ್ಞೋ ಯಜ್ಞಪುಮಾನ್ ನಾಮ ಯಜ್ಞೇಶೋ ಯಜ್ಞ ಭಾವನಃ ಯಜ್ಞಭುಕ್ ಚೇತಿ ಪಂಚಾತ್ಮ ಯಜ್ಞೇಶ್ವಿಜ್ಯ ಹರಿಸ್ವಯಂ ಅಂತ ಭಾಗವತ ತಾತ್ಪರ್ಯ ಇದೆ. 5 ರೂಪಗಳಿಂದ ಯಜ್ಞಗಳಲ್ಲಿ ಅವನು ಪೂಜ್ಯನಾಗ್ತಾನೆ ಅಂತ ಬಂದಿದೆ. ಯಜಮಾನಲ್ಲಿಯೂ ಅವನೇ ಇದ್ದಾನೆ ಭಗವಂತ. ತೇಜೋ ಬಾಹುಲ್ಯ, ಆ ಇಂದ್ರನಲ್ಲಿ ಒಂದೇನು ವಿಶಿಷ್ಟವಾದ ತೇಜಸ್ಸು ಕಾಣಿಸ್ತಾ ಇದೆ. ಈ ತೇಜಸ್ಸು ಕಾಣಿಸ್ತಾ ಇರೋದ್ರಿಂದ ಮತ್ತು ಬೃಹತಿ ಮಂತ್ರಗಳಿಂದ ಅವನನ್ನು ಸ್ತೋತ್ರ ಮಾಡಿರುವುದರಿಂದ ತೇಜಸ್ಸು ಕಾಣಿಸ್ತಾ ಇದೆ. ಆದ್ರಿಂದ ಇಂದ್ರೇ ಅನ್ಯೋಪಿ ವರ್ತತೆ. ಇಂದ್ರನ ಕೇವಲ ಇಂದ್ರ ಅಲ್ಲಿ ಎದುರುಗಡೆ ಕೂತಿರುವುದಲ್ಲ, ಇಂದ್ರನ ಒಳಗೆ ಭಗವಂತ ಮತ್ತೊಬ್ಬ ಇದ್ದಾನೆ. ಕೋಸು ಸರಿ, ಯಾರವನು ಅಂತ ಪ್ರಶ್ನೆ ಬಂದ್ರೆ ವಿಷ್ಣುಶ್ಚೇ, ವಿಷ್ಣುವ ಮತ್ತೊಬ್ಬನೋ ತಿಳ್ಕೋಬೇಕು. ಅಲ್ಲಿ ನೋಡಿ ಮತ್ತೊಬ್ಬ ಅನ್ನೋ ಶಬ್ದ ಅಲ್ಲಿಲ್ಲ. ಮತ್ತೊಬ್ಬ ಅಂತ ಪ್ರಶ್ನೆ ಬಂದ್ರೆ ವಿಶ್ವಾಮಿತ್ರನಿಗೆ ಅದು ಸಮ್ಮತ ಅಲ್ಲ. ಯಾಕಂದ್ರೆ ಮತ್ತೊಬ್ಬ ಯಾರೋ ಆಗ್ಬಿಟ್ರೆ ಅವನು ಸರ್ವಾಣಿ ಭೂತಾನಿ ಆಗೋದು ಸಾಧ್ಯ ಇಲ್ಲ. ಅದರಿಂದ ಮತ್ತೊಬ್ಬನ ಪ್ರಶ್ನೆ ಅದು ದೂರತೋಪಾಸ್ತ. ಇನ್ನು ವಿಷ್ಣುವೇ ಆಗಿರ್ಬೇಕು. ಸರಿ, ಕೋಸು ವಿಷ್ಣುಶ್ಚೇ, ಮತ್ತೊಬ್ಬ ಅಲ್ಲ, ಹಾಗಾದ್ರೆ ವಿಷ್ಣುವೇ ಆಗಬೇಕು. ವಿಷ್ಣುವೇ ಅಂತ ಆದ್ರೆ ಸಚ ಕೀದೃಶಃ, ಆ ವಿಷ್ಣುವಿನ ಮಹಿಮೆ ಏನು ಇತ್ಯಭಿಪ್ರಾಯದ್ವಯೇನ, ನಿನ್ನೊಳಗಿರುವವನು ಯಾರು ಅಂತ ಒಂದು ಪ್ರಶ್ನೆ, ಯಾರು ಅಂತ ಒಂದು ಪ್ರಶ್ನೆ, ಮತ್ತು ಅವನು ಎಂಥವನು ಅಂತ ಇನ್ನೊಂದು ಪ್ರಶ್ನೆ. ಯಾರು ಅಂತಂದ್ರೆ ಭಗವಂತನೇ ಒಳಗಿದ್ದಾನೆ ಅಂತ ಈ ವಿಶ್ವಾಮಿತ್ರನಿಗೂ ಗೊತ್ತು. ಅವನು ಗಾಯತ್ರಿ ಮೊದಲಾದ ಮಂತ್ರಗಳನ್ನ ಕಂಡುಹಿಡಿದವನು, ದೊಡ್ಡ ಜ್ಞಾನಿ. ಆದರೂ ಕೂಡ ಎದುರುಗಡೆ ಕೂತಂತ ತನಗಿಂತ ಕಕ್ಷಾ ತಾರತಮ್ಯದಲ್ಲಿ ಬಹಳ ಎತ್ತರ ಇರುವಂತಹ ಇಂದ್ರನನ್ನು ಕುರಿತು ಪ್ರಶ್ನೆ ಮಾಡಬೇಕಾಗ್ತದೆ. ಮೋಕ್ಷವೋ ಬ್ರಹ್ಮಣಶ್ಚ ಶಿವಾದಿಂದ್ರಾದಿಸ್ತಥ ಜ್ಞಾನಂ ಪ್ರಾಪ್ಯ ಇವ ವಿಪುಲಂ ಮುಚ್ಚಂತೆ ಬ್ರಹ್ಮಣಾಸಹ ಅಂತ ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ. ಇಂದ್ರನು ಕೂಡ ನಮ್ಮ ಒಬ್ಬ ಗುರುವೇ. ಮತ್ತೆ ನಾವೀಗಾಗಲೇ ನೋಡಿದಂತೆ ಇಂದ್ರ ಹಸ್ತಾಭಿಮಾನಿ, ಸ್ಥೂಲ ಮನಸ್ಸಿನ ದೇವತೆ. ಮತ್ತೆ ಈ ಐತರೇಯ ಉಪನಿಷತ್ ಭಾಷ್ಯವೇ ಮುಂದೊಂದು ಕಡೆ ಹೇಳ್ತದೆ, ಶಕ್ರೋ ಯಜ್ಞಾದಿ ಕರ್ಮಣಿ ಅಂತ. ಯಜ್ಞ ಮಾಡಬೇಕಾದ್ರೆ ಅದರಲ್ಲಿ ಯಜ್ಞದ ಪಾತ್ರಧಾರಿಗಳೇನಿರ್ತಾರೆ ಅವರಲ್ಲಿ ಎಲ್ಲರಲ್ಲಿ ಕೂಡ ಶ್ರದ್ಧಾ ಮೂಡಿಸುವವನು ಈ ಇಂದ್ರ ಅಂತ. ಇಂದ್ರ ಇಲ್ಲಿ ತಾನು ಯಜಮಾನನಾಗಿ ಕೂತಿದ್ದಾನೆ. ಮತ್ತೆ ಈ ಹೋತ ಮೊದಲಾದವರಿಗೆ ಯಜ್ಞ ಮಾಡಬೇಕಾದ್ರೆ ಶ್ರದ್ಧಾ ಕೊಡ್ತಾ ಇದ್ದಾನವನು. ಆದ್ರಿಂದ ಅಂತ ಗುರುವಾದ ಇಂದ್ರನ ಕುರಿತು ಹೋಸು ಯಾರು ಒಳಗಿರುವವನು ನಿನ್ನ ಅಂತ ಇನ್ನೊಂದ್ಸಲಿ ಪ್ರಶ್ನೆ ಕೇಳೋದೇನು ತಪ್ಪಲ್ಲ. ಅವನ ಬಾಯಿ, ಗುರುವಿನ ಬಾಯಿ ಅಂದ್ರೆ ಅದು ಬರಲಿ ಅಂತ. ಈಗ ನೋಡಿ, ದೇವರಂತ ಗೊತ್ತಿದೆ, ಆದ್ರೆ ವಿಶೇಷ ಮಹಿಮಾ ತಿಳ್ಕೋಬೇಕು ಅನ್ನೋ ದೃಷ್ಟಿಯಿಂದ ಪ್ರಶ್ನೆ ಮಾಡ್ತಿದ್ದಾನೆ. ಹಾಗಾಗಿ ಕೀದೃಶ ಅಂತ ಪ್ರಶ್ನೆ ಮಾಡಬಹುದು, ಕೋಸು ಅಂತ ಯಾಕೆ ಪ್ರಶ್ನೆ ಮಾಡಬೇಕು ಅಂತ ಪ್ರಶ್ನೆ ಬರ್ತದೆ. ಅದು ಹಾಗಲ್ಲ. ಭಗವಂತ ನೋಡಿ, ವಿಶೇಷ ಮಹಿಮೆ ಹೇಳದೆ ಹೋದ್ರೂ ಕೂಡ ಭಗವಂತ ದೊಡ್ಡವನು ಅಂತ ಇಷ್ಟೇ ದೊಡ್ಡವ್ರ ಬಾಯಿಂದ ಕೇಳಿದ್ರು ನಮಗದು ಒಂದು ಮಂತ್ರದಂತೆ ಕೆಲಸ ಮಾಡ್ತದೆ ನಮ್ಮ ಮನಸ್ಸಿನ ಮೇಲೆ. ಆದ್ರಿಂದ ಮಹಿಮೆಯನ್ನು ಹೇಳುವ ಹೆಚ್ಚಿನ ವಾಕ್ಯಗಳನ್ನು ಪ್ರಯೋಗ ಮಾಡುವುದು, ಹೆಚ್ಚಿನ ಅರ್ಥ ವಿಶೇಷಗಳನ್ನು ತಿಳಿಸುವುದು ಜ್ಞಾನ ವಿಶೇಷಕ್ಕೆ ಕಾರಣ ಆಗ್ತದೆ. ಕೋಸವು ಅಂತ ಸರಳವಾಗಿ ಪ್ರಶ್ನೆ ಮಾಡಿದ್ರು ಕೂಡ ಪ್ರಾಣ ಅಂತ ಈಗ ಇಂದ್ರ ಉತ್ತರ ಕೊಟ್ರೆ ಅದೇ ಒಂದು ಮಂತ್ರದಂತೆ, ಈ ಪುನರುಚ್ಚಾರಿತವಾದ ಪುರಶ್ಚರಣಕ್ಕೆ ವಿಷಯವಾದ ಮಂತ್ರದಂತೆ ಅದು ಸಹಾಯ ಮಾಡ್ತಿರ್ತದೆ. ಅದರಿಂದ ಒಳಗಿರುವವನು ಭಗವಂತ ಅಂತ ಇವನಿಗೆ ಗೊತ್ತಿದ್ರು ಅವನು ವಿಶೇಷ ಮಹಿಮೆ ಮಾತ್ರ ತಿಳ್ಕೋಬೇಕು ಅಂತ ಅವನ ಉದ್ದೇಶ ಇರ್ಲಿಕ್ಕಿಲ್ಲ. ಅದು ಇನ್ನು ಅವನ ಬಾಯಿಂದ ಬರಲಿ, ಇಂದ್ರನ ಬಾಯಿಂದನೇ ಬರಲಿ, ಅದು ಗುರುವಾದ ಇಂದ್ರನ ಬಾಯಿಂದ ಬರಲಿ ಅಂತ ಅವನ ತಾತ್ಪರ್ಯ ಇದೆ. ಆದ್ರಿಂದ ಇತ್ಯಭಿಪ್ರಾಯ ದ್ವಯೇನ, 2 ಅಭಿಪ್ರಾಯಗಳನ್ನ ಇಟ್ಕೊಂಡು ಪ್ರಶ್ನವನ್ನು ಮಾಡ್ತಿದ್ದಾನೆ. ಕಸ್ತ್ವಯಿ ಇತಿ ಪ್ರಶ್ನಸ್ಯ ಪ್ರಾಣೋವಾಹಮಸ್ಮಿ ಇತಿ ಪರಿಹಾರ. ಯಾರು ನಿನ್ನೊಳಗೆ ಯಾರಿದ್ದಾನೆ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಪ್ರಾಣೋವಾ ಅಹಮಸ್ಮೃಶೆ ಅಂತ ಪರಿಹಾರ. ಆಮೇಲೆ ಕೀದೃಶೋಸು, ಅವನ ಮಹಿಮೆ ಏನು ಅಂತಂದ್ರೆ ಕೀದೃಶೋಸು ಇತ್ಯಸ್ಯ ಉತ್ತರ ವಾಕ್ಯ ಯೋಜನಾ ಉಪಪತ್ತೇಹೆ. ಅವನ ಮಹಿಮೆ ಅಂತದ್ದು ಅಂದ್ರೆ ಅವನು ನಿನ್ನೊಳಗೂ ಇದ್ದಾನೆ, ನನ್ನೊಳಗಿದ್ದಾನೆ ಅಂತ ಮೊದಲು ಹೇಳಿದ, ನನ್ನಲ್ಲಿ ಅಂತರ್ಯಾಮಿಯಾಗಿದ್ದಾನೆ ಅಂತ. ನಿನ್ನೊಳಗೂ ಇದ್ದಾನೆ, ಲಕ್ಷ್ಮೀ ಮೊದಲಾದ ಎಲ್ಲಾ ದೇವತೆಗಳಲ್ಲೂ ಇದ್ದಾನೆ ಅಂತ ಉತ್ತರ ವಾಕ್ಯದ ಯೋಜನಾ ಅಲ್ಲಿ ಸರಿಯಾಗ್ತದೆ. ಅಲ್ಲಿ ಒಂದ್ ಕಡೆ ಪ್ರಿಯಮ್ಮೇ ಧಾಮ ಉಪಾಗಾಹ ಅಂತಿದೆಯಲ್ಲ, ನೀನು ನನಗೆ ಪ್ರಿಯವಾದ
ಲೋಕಕ್ಕೆ ನಾನಲ್ಲಿ ನಿನ್ನೆ ದಿವಸ ಹೇಳುವಾಗ ಪ್ರಿಯಮ್ಮೇ ಧಾಮ ಉಪಾಗಾಹ, ನನಗೆ ಪ್ರಿಯವಾದ ಯಜ್ಞ ಮಾಡಿದ್ದೆ, ಅದರಿಂದ ನನ್ನ ಲೋಕಕ್ಕೆ ನೀನು ಬಾ ಅಂತ ನಾನು ಅರ್ಥ ಹೇಳಿಬಿಟ್ಟೆ. ಇಂದ್ರನೊಳಗಿರೋ ಭಗವಂತ ವೈಕುಂಠ ಲೋಕಕ್ಕೆ ಇಂದ್ರನನ್ನ, ಈ ವಿಶ್ವಾಮಿತ್ರನ ಕರೆತಿದ್ದಾನೆ ಅಂತ. ಅದು ಸರಿಯಲ್ಲ, ಅದು ಪ್ರಮಾದದಿಂದ ಹೇಳಿದೆ. ಅದಕ್ಕೇನರ್ಥ ಅಂದ್ರೆ, ಒಂದು ನನ್ನ ಲೋಕಕ್ಕೆ ನೀನು ಬಂದಿದ್ದಿ. ಭಾವದೀಪದಲ್ಲಿ ತಂ ವಿಶ್ವಾಮಿತ್ರಂ ಪ್ರಿಯಂ ಧಾಮ ಸ್ವಲೋಕಂ ಉಪಾಗಾಹ ಪ್ರಾಪ್ತೋ ಅಭೂಹು ಅಂತಿದೆ ನೋಡಿ. ಇದು 619 ಮತ್ತು 20ನೇ ಪೇಜದಲ್ಲಿ. ನನಗೆ ಪ್ರಿಯವಾದ ಲೋಕಕ್ಕೆ ನೀನು ಬಂದಿದ್ದಿ ಅಂದ್ರೆ ಇಂದ್ರ ಲೋಕಕ್ಕೆ ನೀನು ಬಂದಿದ್ದಿ. ಪ್ರಾಪ್ತ ಅಭೂಹು, ಈಗ ಬಂದಿದ್ದಿ. ಮೋಕ್ಷಕ್ಕೆ ಹೋಗೋದು ಆಮೇಲೆ ಆಯ್ತು. ಈಗ ಬಂದಿರುವುದರಿಂದ ನಾನು ನಿಮ್ಮೊಂದು ವರ ಕೇಳ್ತೇನೆ ಅಂತ, ವರ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ ಅಂತ ಅವನ ಅಭಿಪ್ರಾಯ. ಅದಕ್ಕೆ ಇವನು ತಾಮೇವ ಜಾನೀಯ, ನಿನ್ನನ್ನೇ ತಿಳ್ಕೊಳ್ತೇನೆ ಅಂತ ಅವನು ಪ್ರಶ್ನೆ ಮಾಡಿದ. ಇಲ್ಲಿ ಪ್ರಿಯಮ್ಮೇ ಧಾಮ ಉಪಾಗಾಹ ಅಂತಿದೆಯಲ್ಲ, ಅದಕ್ಕೆ ವಾದರಾಯಣ ಸ್ವಾಮಿಗಳು ಮತ್ತೊಂದು ಅರ್ಥ ಮಾಡಿದ್ದಾರೆ. ಪ್ರಿಯಂ ವೈಮೇ ಧಾಮ ಉಪಾಗಾಹ ಇತ್ಯತ್ರ ಧಾಮ ಅಂದ್ರೆ ಲೋಕ ಅಂತ ಅರ್ಥ ಅಲ್ಲ. ವಾದರಾಯಣ ಸ್ವಾಮಿಗಳ ದೃಷ್ಟಿಯಿಂದ ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾದ ಬೃಹತಿ ಸಹಸ್ರ ಅಂತ ಅರ್ಥ. ಮೇ ಪ್ರಿಯಂ, ನನಗೆ ಅಂದ್ರೆ ಭಗವಂತನಿಗೆ ಪ್ರಿಯವಾದ, ಧಾಮ ಅಂದ್ರೆ ಅವನ ಸನ್ನಿಧಾನ ವಿಶೇಷ ಪಾತ್ರವಾದ, ಅವನ್ನ ವಿಶೇಷವಾಗಿ ಪ್ರಶಂಸಿಸುವ ಬೃಹತಿ ಸಹಸ್ರ ಅಂತ ಅರ್ಥ. ಉಪಾಗಾಹ ಅಂದ್ರೆ ನೀನು ಇಲ್ಲಿಗೆ ಬಂದಿದ್ದಿ, ಪ್ರಾಪ್ತೋಭೂಹು ಅಂತ ಅರ್ಥ ಅಲ್ಲ, ಹಾಡಿದ್ದಿ ಅಂತ ಅರ್ಥ. ಗೈ ಶಬ್ದ ಅಂತ ಧಾತು. ಅದು ಎರಡರದು ಲುಂಗ್ಲಕಾರದಲ್ಲಿ ಮಧ್ಯಮ ಪುರುಷ ಏಕವಚನದಲ್ಲಿ ಒಂದೇ ತರ ಆಗ್ತದೆ. ಆದ್ರಿಂದ ಉಪಪನ್ನತೆಯ ಅಗಾಹ ಗಾನಮ ಕರೋತ್, ತುಂಬಾ ಸುಂದರವಾಗಿ ಉಪಪನ್ನತೆಯ ಅತ್ಯಂತ ಯುಕ್ತಿಯುಕ್ತವಾಗಿ ಅಗಾಹ ಗಾನ ಮಾಡಿದ್ದೆ ಅಂತ ಹೀಗದರ ಅರ್ಥ ಹೇಳಿದ್ದಾರೆ. ಇದನ್ನೇ ಈ ಬೃಹತಿ ಸಹಸ್ರವನ್ನು ನೀನು ಗಾನ ಮಾಡಿರುವುದರಿಂದ ನನಗೆ ಬಹಳ ಸಂತೋಷ ಆಗಿದೆ, ಅದರಿಂದ ನೀನು ಒಂದು ವರ ಕೊಡ್ತೇನೆ ಅಂತ ಇದನ್ನೇ ಕನ್ನಡ ಅನುವಾದದಲ್ಲಿ, ಪುರಾಣಿಕಾಚಾರ್ಯ ನೇತೃತ್ವದಲ್ಲಿ ಕನ್ನಡ ಅನುವಾದ ಏನಿದೆಯಲ್ಲ ಅದರಲ್ಲಿ ಈ ಅರ್ಥ ತಗೊಂಡಿದ್ದಾರೆ. ಎರಡೂ ಅರ್ಥಗಳು ಸರಿಯೇ. ನನಗೆ ಪ್ರಿಯವಾದ ಲೋಕಕ್ಕೆ ಬಂದಿದ್ದೆ ಅಂತ ಹರಿದಾಸ ಭಟ್ರ ಪುಸ್ತಕದಲ್ಲಿ ಎಲ್ಲ ಆ ಅರ್ಥ ಇದೆ. ಎರಡೂ ಅರ್ಥಗಳು ಸರಿಯೇ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.